ಕನ್ನಡ ಕನ್ನಡ ಎಂದಿದ್ದಕ್ಕೆ ಉಗ್ರರ ದಾಳಿಯಾಗಿದ್ದು, ಸೋನು ನಿಗಮ್ ಹೇಳಿಕೆಗೆ ಕೊತ ಕುದಿಯುತ್ತಿವೆ ಕನ್ನಡ ಪರ ಸಂಘಟನೆಗಳು. ಕನ್ನಡದ ನಿರ್ಮಾಪಕರಿಗೆ ಎಚ್ಚರಿಕೆ ಕೊಟ್ಟ ಕರವೇ ನಾರಾಯಣ್ ಗೌಡ್ರು. ಹೌದು, ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಇಡೀ ಜಗತ್ತೇ ಮಮ್ಮಲು ಮರುಗುತ್ತಿದೆ. ತಮ್ಮ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡ ಜೀವಗಳು ಇಂದಿಗೂ ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ನೀಚ ಉಗ್ರರ ದಾಳಿ ಖಂಡಿಸಿ ಹಿಡಿಶಾಪ ಹಾಕುತ್ತಿದ್ದಾರೆ. ಆ ರೀತಿ ಯಾವುದೇ ಮನುಷ್ಯನ ಜೀವ ಹೋಗಬಾರದು ಎಂದು ತಮ್ಮ ನೋವನ್ನ ಹೇಳುತ್ತಿದ್ದಾರೆ. ಆದರೆ ಈ ದಾಳಿಯ ಬಗ್ಗೆ ಕೆಲವರು ಹಗುರವಾಗಿ ಮಾತನಾಡುತ್ತಿರುವುದು ನಾಚಿಗೇಡಿನ ಸಂಗತಿ. ಇಂತಹ ನಾಚಿಗೇಡಿನ ಮಾತನ್ನ ಮತ್ತೊಬ್ಬ ಖ್ಯಾತ ಗಾಯಕ ತಮ್ಮ ನಾಲಿಗೆಯ ಮೂಲಕ ಹರಿಬಿಟ್ಟಿದ್ದಾರೆ. ಸೋನು ನಿಗಮ್ ಎಂಬ ಗಾಯಕ ವಿವಾದದಿಂದ ಆಗಾಗ ಸಖತ್ ಸುದ್ದಿಯಲ್ಲಿರುತ್ತಾರೆ. ಈಗ ಮತ್ತೆ ಕನ್ನಡಕ್ಕೆ ಅವಮಾನ ಮಾಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಪಹಲ್ಗಾಮ್ ದಾಳಿಯಾಗಿದ್ದು ಕನ್ನಡದಿಂದಲೇ ಎಂಬರ್ಥದಲ್ಲಿ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಸೋನು ನಿಗಮ್ ಬಗ್ಗೆ ಈಗ ಅನೇಕರು ಅಪಸ್ವರ ತೆಗೆದಿದ್ದಾರೆ. ಸೋನು ನಿಗಮ್ ವಿರುದ್ಧ ಕನ್ನಡ ಅಭಿಮಾನಿಗಳು ನಿಗಿ ಕೆಂಡದಂತಾಗಿದ್ದಾರೆ. ಸೋನು ನಿಗಮ್ನ ಕನ್ನಡದಿಂದ ಬ್ಯಾನ್ ಮಾಡಲು ಒತ್ತಾಯ ಮಾಡುತ್ತಿದ್ದಾರೆ. ಬೆಂಗಳೂರಿನ ಕಾಲೇಜು ಒಂದರ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಭಾಗವಹಿಸಿದ್ದರು. ಈ ವೇಳೆ ವಿದ್ಯಾರ್ಥಿಯೊಬ್ಬ ಕನ್ನಡ ಹಾಡು ಹೇಳುವಂತೆ ಕೇಳಿದ್ರು. ಒಂದು ಕಾರ್ಯಕ್ರಮ ಅಂದ್ಮೇಲೆ, ಕನ್ನಡದ ನೆಲ ಅಂದ್ಮೇಲೆ ಸಾಮಾನ್ಯವಾಗಿ ಕನ್ನಡದ ಹಾಡು ಹಾಡಿ ಎನ್ನುವುದು ಸ್ವಾಭಾವಿಕ. ಮತ್ತು ಸೋನು ಎಲ್ಲೇ ಹೋದ್ರೂ ಕನ್ನಡ ಹಾಡು ಹೇಳುವ ಬಗ್ಗೆ ಒತ್ತಾಯ ಬರುತ್ತದೆ. ಆದರೆ ಸೋನು ಇಲ್ಲಿ ತಾಳ್ಮೆ ಕಳೆದುಕೊಂಡಿದ್ದಾರೆ. ತಮ್ಮ ಹಾಡನ್ನ ಅರ್ಧಕ್ಕೆ ನಿಲ್ಲಿಸಿ ಕನ್ನಡ ಕನ್ನಡ ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿದ್ದು ಎಂದು ಹೇಳಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ನನ್ನ ವೃತ್ತಿ ಜೀವನದಲ್ಲಿ ನಾನು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದೇನೆ. ನಾನು ಹಾಡಿದ ಅತ್ಯುತ್ತಮ ಹಾಡುಗಳು ಕನ್ನಡದಲ್ಲಿವೆ. ನಾನು ಕರ್ನಾಟಕಕ್ಕೆ ಬಂದಾಗಲೆಲ್ಲ ತುಂಬಾ ಪ್ರೀತಿ ಮತ್ತು ಗೌರವದಿಂದ ಬರುತ್ತೇನೆ. ಪ್ರತಿ ಬಾರಿ ಯಾರಾದರೂ ಕನ್ನಡ ಎಂದು ಕೂಗಿದಾಗ ಅವರಿಗಾಗಿ ಕನ್ನಡ ಹಾಡನ್ನ ಹಾಡಿರುತ್ತೇನೆ ಎಂದಿದ್ದ ಸೋನು ನಿಗಮ್ ನಂತರ ಈ ರೀತಿಯಾದ ಹೇಳಿಕೆ ಕೊಟ್ಟಿರುವುದು ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಅನೇಕ ಕನ್ನಡ ಪರ ಸಂಘಟನೆಗಳು ಸೋನುಗೆ ಹಿಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ. ಅದರಲ್ಲೂ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ್ರು ಟ್ವೀಟ್ ಮೂಲಕ ನಿಗಮ್ಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೋನು ನಿಗಮ್ ನೀಡಿರುವ ಹೇಳಿಕೆ ಕನ್ನಡಿಗರನ್ನ ಕೀಳಾಗಿ ಕಂಡಿರುವುದು ಮಾತ್ರವಲ್ಲ, ಕನ್ನಡಿಗರನ್ನ ದೇಶದ್ರೋಹಿಗಳೆಂದು ಬಿಂಬಿಸಿ ಅವರನ್ನ ಖಳನಾಯಕರನ್ನಾಗಿ ಮಾಡುವ ಹುನ್ನಾರ ಹೊಂದಿದೆ. ಹೀಗಾಗಿ ಅವನ ಮೇಲೆ ಈ ಕೂಡಲೇ ದೂರು ದಾಖಲು ಮಾಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ಸ್ವರೂಪದ ಹೋರಾಟಕ್ಕೆ ಕೈ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಸುತ್ತೇನೆ. ಇಂತಹ ಕೃತಜ್ಞರನ್ನ ಕರ್ನಾಟಕದ ನೆಲದಲ್ಲಿ ಅಣ್ಣ ಹಾಕಿ ಸಾಕುವುದನ್ನ ಇನ್ನು ಮುಂದಾದರೂ ನಾವು ಕೈ ಬಿಡಬೇಕು. ಕರ್ನಾಟಕದ ಯಾವ ನಿರ್ಮಾಪಕರು ಈತನಿಂದ ಹಾಡು ಹಾಡಿಸಬಾರದು. ಯಾವುದೇ ಸಂಸ್ಥೆಗಳು ಇವನ ಶೋ ನಡೆಸಲು ಮುಂದಾಗಬಾರದು. ಒಂದು ವೇಳೆ ಯಾರಾದ್ರೂ ಈ ದುಸ್ಸಾಹಸ ಮಾಡಿದ್ರೆ ಅವರೇ ಬೆಲೆ ತೆರಬೇಕಾಗುತ್ತದೆ ಎಂದು ಸುದೀರ್ಘವಾಗಿ ಬರೆದುಕೊಂಡು ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ನಾರಾಯಣ್ ಗೌಡ್ರು. ಇಂತಹ ಬೇಜವಾಬ್ದಾರಿತನ ಹೇಳಿಕೆ ಕೊಡುವವರಿಗೆ ತಕ್ಕ ಶಾಸ್ತಿ ಆಗಬೇಕು. ಒಂದು ಘಟನೆ ಬಗ್ಗೆ ಇಡೀ ದೇಶ ಶೋಕ ಸಾಗರದಲ್ಲಿ ಮುಳುಗಿದ್ರೆ ಇಂತಹ ಕೆಲವರು ತಮ್ಮ ಹರಕು ಬಾಯಿಯ ಮೂಲಕ ತಮ್ಮ ಬಾಯಿ ಚಟಕ್ಕೆ ಏನೇನೋ ಹೇಳಿಕೆ ಕೊಟ್ಟು ಕನ್ನಡದ ಮಾನವನ್ನ ಮೂರು ಪಾಲು ಮಾಡುತ್ತಿದ್ದಾರೆ. ಅದೆಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಮಾತಿನಲ್ಲಿ ನಿಗಾ ಇರಬೇಕಾಗುತ್ತದೆ. ಬಳಸುವ ಭಾಷೆಯಲ್ಲಿ ಹಿಡಿತ ಇರಬೇಕಾಗುತ್ತದೆ. ಎಲ್ಲಿ ಏನು ಮಾತನಾಡಬೇಕು ಎಂಬ ಅರಿವು ಇರಬೇಕಾಗುತ್ತದೆ. ಇಂತಹ ಅಸಂಬದ್ಧ ಹೇಳಿಕೆ ಕೊಡುವ ಮುನ್ನ ಎಚ್ಚರದಿಂದ ಇರಬೇಕಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಸೋನು ನಿಗಮ್ಗೆ ಅದ್ಯಾವ ಶಿಕ್ಷೆಯಾಗುತ್ತೋ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ.